ವೇರ್ ಇಸ್ ಯುವರ್ ಕ್ಲೈಂಟ್? ಕರೀರಿ ಅವ್ರನ್ನ. ಬರ್ಲಿಲ್ಲ ಅಂದ್ರೆ ಕೊಡ್ತಾರೆ. ಶೇರ್ ಕೊಟ್ಟಾಗ ಗೊತ್ತಾಗುತ್ತೆ. ಅಲ್ಲ, ಶೇರ್ ಕೊಟ್ಟಾಗ ಗೊತ್ತಾಗುತ್ತೆ ಒಂದು ಅಪಾರ್ಟ್ಮೆಂಟ್ ನ ಅವತ್ತಿನ ದಿವಸ ಏನ್ ಆಪರ್ಚುನಿಟಿ ಅಂತ. ಕೋರ್ಟ್ನವ್ರು ಬರೆಯಕ್ಕಾಗಲ್ಲ ಅಂತ ತಿಳ್ಕೊಂಡ್ ಬಿಡ್ಬಾರ್ದು ಪಾರ್ಟಿಗಳು. ಪರಿಸ್ಥಿತಿ ಇಲ್ಲದ್ರೆ ಇನ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳ್ಬೇಕು. ಅದ್ ಬಿಟ್ಬಿಟ್ಟು ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಮಾಡ್ಕೊಡು ಅಂತಾರೆ ಅಷ್ಟನ್ನೇ. 12 ಜನಕ್ಕೆ ಮಾರ್ಬಿಟ್ಟಿದ್ರೆ ಏನ್ ಅವ್ರ ಸ್ವಂತದ್ದೇನ್ ತಗೊಂಡಿದಾರ? ಸ್ವಂತದ ಅರ್ನ್ ಮಾಡಿ ತಗೊಂಡಿರೋದನ್ನ ಕೊಡ್ಬೇಕಾದ್ರೆ ಅಯ್ಯೋ ಅನ್ಸುತ್ತೆ. ಬಂದಿರೋದೇ ಇನ್ನ ಪಿತ್ರಾರ್ಜಿತವಾಗಿ ಅದನ್ನ ಕೊಡಿ ಅಂತಂದ್ರೆ ಕಯ್ಯಪ್ಪಯ್ಯ ಅಂತಂದ್ರೆ ಅರ್ಥ ಆಗತ್ತಲ್ವಾ? ಸೊ ಇನಿಕ್ವಿಟಿ ಬಂದಾಗ ಕೋರ್ಟ್ನವರು ಅಷ್ಟು ಸುಲಭಕ್ಕೆ ಬಿಟ್ಬಿಡಕ್ ಆಗಲ್ಲ. ಇನಿಕ್ವಿಟಿ ಅವ್ರು ಬರ್ದೆ ಹೇಳ್ಬೇಕು, ಇಷ್ಟಾಗಲ್ಲ ಇಷ್ಟು ಕೊಡ್ತೀವಿ ಅಂತ. ಅಲ್ಲ, 10 ಲಕ್ಷ ಕೇಳಿದ್ರು ಅವ್ರು, ನಾನು 25 ಅಂತ ಹೇಳಿದೆ. ಬೇಡ, ಇನ್ ಬಿಟ್ವೀನ್ ಏನಾರು ಒಂದು ಹೇಳ್ಬೇಕು, ಹೇಳ್ಬಿಟ್ಟು ಕೊಡ್ಬೇಕು. ಅದ್ ಬಿಟ್ಬಿಟ್ಟು ಏನು ಕೊಡಲ್ಲ ಅಂತಂದ್ರೆ ಆರ್ಡರ್ ಮಾಡಿಟ್ರೆ ಆಯ್ತು. ಬೆಳಗ್ಗೆ ಒಬ್ರಿಗೆ ಹೇಳಿದೆ 50% ಡೆಪಾಸಿಟ್ ಮಾಡಿ ಅಂತ, ಅವ್ರು ಜಂಬ ಮಾಡಿದ್ರು. ಕೊತ್ತಂಬರಿ ಸೊಪ್ಪು ವ್ಯಾಪಾರ ಮಾಡಿದ್ರು, ಅಪೀಲ್ ಡಿಸ್ಮಿಸ್ ಮಾಡಿದ್ರು. ಕೋರ್ಟ್ನೊಳಗೆ ಗೊತ್ತಾಗ್ತಾ ಇರುತ್ತೆ ಏನೇನ್ ನಡೀತಿರುತ್ತೆ ಅಂತ. ತೊಂದರೆ ಕೊಡಕ್ ಹೋಗ್ಬಾರ್ದು. ಮನಿ ಡಿಗ್ರಿನಲ್ಲೆಲ್ಲ ನಾವು ಒಂದು ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾನೆ, ಏನೋ ಕೊಟ್ಟಿರ್ತಾರ ಅವ್ರು. ಇವರು ಎಕ್ಸ್ಪರ್ಟ್ ಉಳ್ಕೊಂಡು ಮಿಸ್ಲೇನಿಯಸ್ ಹಾಕಿ 50% ಡೆಪಾಸಿಟ್ ಮಾಡಿದ್ರೆ ಆಯ್ತು ಸ್ವಾಮಿ ಮಾಡ್ತೀನಿ ಅಂದ್ಬಿಟ್ಟಿದ್ರೆ ಮುಗ್ದೋಗ್ತಿತ್ತು. ಕೋರ್ಟ್ ವುಡ್ ಹ್ಯಾವ್ ಡನ್ ಸಮಥಿಂಗ್ ಇನ್ ದಿ ಮ್ಯಾಟರ್. ಇಲ್ಲಿ ಡಿಫೆಂಡೆಂಟ್ ಕರೆಸ್ತಿದ್ವಿ, ಏನೋ ಮಾಡ್ತಿದ್ವಿ, ಏನಾರು ಆಗ್ತಿತ್ತು. ರೆಸ್ಪಾಂಡೆಂಟ್ ಕರ್ಸಿ, ರೆಸ್ಪಾಂಡ್ ಪ್ಲೇಂಟಿಫ್ ಕರ್ಸಿ ಏನೋ ಮಾಡ್ತಾ ಇದ್ದೆ. ಅವ್ರು 25% ಮಾಡ್ತೀನಿ. ಸಫರ್ಡ್ ಮ್ಯಾನ್ ಶುಡ್ ಜಂಪ್ ಟು ಸಚ್ ಥಿಂಗ್ಸ್ ಹಿಯರ್ ಆಲ್ಸೋ. ಏನು ಮಾಡಕ್ ಆಗ್ಲಿಲ್ವಲ್ಲ, ಇಸ್ ಲೇಡಿ ಡೈಡ್ ಅಲ್ಲ. No. Question is now the finding is that he is not the adopted son of this lady, he is the adopted son of Gurraj Rao. No, we can't go back on that. No, there is a finding. You have to challenge that. You challenge that in a separate appeal, that finding. And then I will say, if you succeed in that appeal, then you may claim the right from that lady. No, first let us go by 24. ನೆಕ್ಸ್ಟ್ ಇದೆ ನೋಡಿ, ಆರ್ ಪ್ರಿಡಿಸಿಷನ್ ಅಂತ. ಸೊ ಅಲ್ಲಿಗೆ ಬಂತು. ನೋ ಒಂದ್ ನಿಮಿಷ. ರಾಮಚಂದ್ರ ರಾವ್ ಅವರ ಶ್ರೀಮತಿಯಾಗಿ ಈಕೆ ಇದ್ರು, ಅದು ಕವರ್ ಆಗುತ್ತೆ ಕಾಮ ಆದ್ಮೇಲೆ. ವಿಡೋ ಆಫ್ ಎ ಪ್ರಿಡಿಸಿಷನ್ ಯಾವಾಗ ಅಂದ್ರೆ ರಿಲೇಟೆಡ್ ಟು ಎನ್ ಇಂಟರ್ಸ್ಟೇಟ್ ಆಸ್ ದಿ ವಿಡೋ ಆಫ್ ಎ ಪ್ರಿಡಿಸಿಷನ್ ಅಂತ, ರಿಲೇಟೆಡ್ ಟು ಎನ್ ಇಂಟರ್ಸ್ಟೇಟ್ ಅಂತ. ಸೊ ಅವ್ರಿಗೆ ಅವರ ಹೆಂಡತಿ ಯಾರು ಆದ್ರೆ ಅಂತ ಮೊದಲನೇದಕ್ಕೆ. ನಂತರಕ್ಕೆ ಬರೋದು ಪ್ರಿಡಿಸಿಸ್ಟ್. ಪ್ರಿಡಿಸಿಷನ್ ಹೂ ಇಸ್ ಬಾರ್ನ್ ಅಷ್ಟೇನೆ. ಇವಾಗ ಇವ್ರ ಇಂಟರ್ಸ್ಟೇಟ್ ಯಾರಾಗಬೇಕಿದ್ರಲ್ಲಿ? ರಾಮಚಂದ್ರ ರಾವ್ ಆಗ್ಬೇಕು. ರಾಮಚಂದ್ರಗೆ ಹೆಂಡತಿ ಆಗ್ಬೇಕು. ಅವ್ರ ರಾಮಚಂದ್ರಗೆ ಏನು ಭಾಗ ಬರ್ತಿತ್ತೋ ಅದನ್ನ ಈಕೆ ಕ್ಲೈಮ್ ಮಾಡ್ಬೋದು. In the absence of Ramchandra Rao executing any will, so she can claim as a widow of a Ramachandra Rao. So that is the case. That is the case of the plaintiff also. Now, or a brother, as bitpudana, adam baralala, shall not be entitled to.
The word is mandate is shall not be entitled to succeed to the property of the intestate as such widow if on the date of succession opens she has remarried, and that has happened because that has happened because the prepositus died. That is Keshavamurthy died on what date? 1972. 16/7/70. And what is the date of Ramamani's remarriage? So therefore 24 is a birth. No. Death of a co-partner would only enlarge the interest of the others. Succession opens after the common prepositus died. There is no partition otherwise. Joint family ಹಾಗೆ ಇತ್ತಪ್ಪ. ಕೇಶವಮೂರ್ತಿಗಳಿದ್ರು, ಒಂದು ನಿಮಿಷ, ಕೇಶವಮೂರ್ತಿಗಳಿದ್ರು, ಅನಂತ ಸ್ವಾಮಿಗಳಿದ್ರು, ರಾಮಚಂದ್ರ ರಾವ್ ಇದ್ರು, ಸುಂದರಾಬಾಯಿ ಇದ್ರು, ನಾಗರತ್ನ ಇದ್ರು, ಇವರೆಲ್ಲ ಇದ್ರು. ಕರಾಚಾರ ರಾಮಚಂದ್ರ ರಾಯರು 11/8/97 ತೀರ್ಕೊಂಡ್ಬಿಟ್ರು. 67 21 ಕರೆಕ್ಟ್ 21/2/67 ತೀರ್ಕೊಂಡ್ಬಿಟ್ರು. 21/2/67 ತೀರ್ಕೊಂಡ್ರೆ ಬಂದೆ. ನಿಮ್ಮ ಪ್ರಕಾರ 21/2/67 ಸಕ್ಸೆಷನ್ ಓಪನ್ ಆಯ್ತು ಅಂತ? ನೋ. Death of a co-partner would not disrupt the joint family unless there is a partition sought for. No. ಕೇಶವಮೂರ್ತಿಗಳು ಕಾಮನ್ ಪ್ರಿಪಾಸಿಟಸ್ ಇನ್ನೂ ಇದ್ರು. ಕಾಮನ್ ಪ್ರಿಪಾಸಿಟಸ್ ಇರೋದ್ರಿಂದ correct. No, I'm not saying it is not the property of Keshavamurthy. Joint family did not get disrupted nor the succession opened. ಇವ್ರಿಗೆ ಮಕ್ಳಿದ್ರೆ ರಾಮಚಂದ್ರಗೆ ನೀವ್ ಹೇಳ್ದಂಗೆ ರಾಮಚಂದ್ರ ಸತ್ತೋದ ತಕ್ಷಣ ಓಪನ್ ಆಗ್ಬಿಡುತ್ತೆ ಅವ್ರ ಬ್ರಾಂಚ್ಗೆ. ಅವ್ರ ಮಕ್ಳಿರ್ಲಿಲ್ಲ. ರಾಮಚಂದ್ರ ರಾವ್ಗೆ ಅಟೆ ಪಾರ್ಟಿಷನ್ ಏನ್ ಶೇರ್ ಬರ್ಬೋದಾಗಿತ್ತೋ ಪಾರ್ಟಿಷನ್ ಆದ್ರೆ ಆ ಶೇರ್ನ ರಮಾಮಣಿ ತಗೋಬೇಕು ಅಷ್ಟೇ. ಅದರ್ವೈಸ್ ಡೆತ್ ಆಫ್ ಎ co-partner will increase the estate and birth of a co-partner will reduce the estate. ಅಷ್ಟೇ ಇರೋದು. ಅವತ್ತೊಬ್ರು ಸತ್ತೋಗ್ಬಿಟ್ಟಂತ ಮಾತ್ರಕ್ಕೆ ಸಕ್ಸೆಷನ್ ಓಪನ್ ಆಗ್ಲಿಲ್ಲ. ಕಾಮನ್ ಪ್ರಿಪಾಸಿಟಸ್ ಹೋಗ್ಬಿಟ್ಟಾಗ ಜಾಯಿಂಟ್ ಫ್ಯಾಮಿಲಿ ಎಂಡ್ ಆಯ್ತು ಅಂತ ಲೆಕ್ಕಕ್ಕೆ ಬರುತ್ತೆ. ಈಗ ಅನಂತ ಸ್ವಾಮಿ ಅವರೇ ಆಗ್ಲಿ ಅಥವಾ ಶಾಂತ ಅವರೇ ಆಗ್ಲಿ, ನಾಗರತ್ನ ಅವರೇ ಆಗ್ಲಿ ಅಥವಾ ಈಕೆನೇ ಆಗ್ಲಿ, ಫಾರ್ ದಟ್ ಮ್ಯಾಟರ್ ರಮಾಮಣಿನೇ ಆಗ್ಲಿ, ಯಾರನ್ನೋ ಕೇಶವಮೂರ್ತಿಗಳ ಹತ್ರ ಹೋಗಿ ರಾಮಚಂದ್ರ ಸತ್ತೋಗಿದ್ರಿಂದ ಇದು ನಮ್ಗೆ ನನ್ನ ಗಂಡನ್ ಬರ್ಬೇಕಾದ ಶೇರ್ನ ಕೊಡಿಸಿ ಅಂತ ಕೇಳಿಲ್ಲ. ನಾನು ಕೇಳಿಲ್ಲ. ಕೇಳಿದ್ಮೇಲೆ ಮುಗೀತು ಅಷ್ಟೇ. ನೆನ್ನೆ ಕೇಳಿಲ್ದಾದ್ಮೇಲೆ ಮುಗೀತು. ಕೇಳಿಲ್ದಾದ್ಮೇಲೆ ಕೇಳೋ ಚಾನ್ಸ್ ಇತ್ತು. ಯಾವಾಗ ಅಂದ್ರೆ ಅವ್ರ ಮಾವನವ್ರು ಅಂದ್ರೆ ಕೇಶವಮೂರ್ತಿಗಳು ತೀರ್ಕೊಂಡಾಗ, ಅಥವಾ ಅನಂತ ಸ್ವಾಮಿ ಸತ್ತು ಅವ್ರ ಹೆಂಡತಿ ಕೇಳಿದಾಗ, ಅಥವಾ ಶಾಂತನೋ ಮತ್ತೆ ನಾಗರತ್ನನೋ ಯಾರು ಸತ್ತು ಇನ್ಯಾರ ಕೇಳಿದಾಗ, ಶಾಂತ ನಾಗರತ್ನ ಅವಾಗ ಕೇಳಕ್ ಆಗ್ತಿರ್ಲಿಲ್ಲ, ಬೇಕಾಗ ಅವಾಗ ಹೆಣ್ಮಕ್ಳಿಗೆ ರೈಟ್ ಇರ್ಲಿಲ್ಲ. ಸೊ ಹಂಗಾಗಿ ಅನಂತ ಸ್ವಾಮಿ ತೀರ್ಕೊಂಡಾಗ್ಲೋ ಅಥವಾ ರಾಮಚಂದ್ರ ರಾವ್ ತೀರ್ಕೊಂಡಾಗ್ಲೋ ಯಾರಾದ್ರೂ ಭಾಗ ಕೊಡಿಸಿ ಅಂತ ಕೇಳಿದ್ದಿದ್ರೆ ಆವಾಗ ಸಕ್ಸೆಷನ್ ಫಾರ್ ದಿ ಪರ್ಪಸ್ ಆಫ್ ನೋಷನಲಿ ಒಂದು ಪಾರ್ಟಿಷನ್ ಆಗ್ಬೇಕು. ಒಂದೇ ನಿಮಿಷ ರೆಡ್ಡಿ ಅವರೇ, ಲೆಟ್ ಅಸ್ ಗೋ ಸ್ಟೆಪ್ ಬೈ ಸ್ಟೆಪ್. ಐ ಕಮ್ ಟು ಯುವರ್ ಪಾಯಿಂಟ್ ಆಲ್ಸೋ. ವಿಲ್ ಟ್ರೈ ಟು ಅಸಿಮ್ಯುಲೇಟ್ ದಟ್. ಯಾಕೆಂದ್ರೆ ಈ ತರದ ಕಂಟಿಂಜೆನ್ಸಿ ಬಂದಿಲ್ಲ. ಅವ್ರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಕೊಡಲ್ಲ ಅಂತ ಹೇಳುವಾಗ ನಾವು ಕೊಡಲ್ಲ ಅಂತ ಅನ್ನೋದನ್ನ ಜಸ್ಟಿಫೈ ಮಾಡೋದಕ್ಕೆ ನೋಡ್ಬೇಕಲ್ವಾ? ಅದಕ್ಕೋಸ್ಕರ ಹೇಳಿದ್ದು. ಅವ್ರು ಕೊಡಲ್ಲ ಅಂತ ಅಷ್ಟು ಮಂಡಾಟ ಮಾಡುವಾಗ ಅಕಸ್ಮಾತ್ ಇಫ್ ಐ ವಾಂಟ್ ಟು ರೈಟ್ ಇನ್ ಯುವರ್ ಫೇವರ್, ಐ ಶುಡ್ ಬಿ ಕ್ಲಿಯರ್ ಇನ್ ಮೈ ಮೈಂಡ್. ಅವರೇ ಹೇಳಿದ್ರು ಗೋಲ್ಡನ್ ಆಪರ್ಚುನಿಟಿ ಅಂತ. ಬೇಡವಂತವ್ರಿಗೆ ಗೋಲ್ಡನ್ ಆಪರ್ಚುನಿಟಿ.